ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಚಿಕನ್ ಮೋಮೋಸ್ ಮತ್ತು ಮೋಮೋಸ್ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಮೋಮೋಸ್ ಚಟ್ನಿಯನ್ನ ಮಾಡ್ಕೊಳ್ಳೋಣ. 10 ಬ್ಯಾಡಗಿ ಮೆಣಸಿನಕಾಯಿ, ದೊಡ್ಡದಾದ 2 ನಾಟಿ ಟೊಮೆಟೊ, 1.5 ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಚಿಕ್ಕ ಈರುಳ್ಳಿಯಲ್ಲಿ ಅರ್ಧವನ್ನ ತಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಈ ಎಲ್ಲಾ ಸಾಮಗ್ರಿಗಳನ್ನ ನೀರಲ್ಲಿ ಹಾಕಿ 10 ನಿಮಿಷದವರೆಗೂ ಬೇಯಿಸಬೇಕು. ನಿಮಿಷದವರೆಗೂ ಬೇಯಿಸಿದಾಗ ಟೊಮೆಟೊವಿನಲ್ಲಿರುವ ಸಿಪ್ಪೆ ಈ ರೀತಿ ಸುಳ್ಕೊಂಡ್ಬರತ್ತೆ. ಸ್ಟವ್ ಅನ್ನ ಆಫ್ ಮಾಡಿ ಇದನ್ನ ತಣ್ಣಕ್ಕೆ ಮಾಡ್ಕೊಬೇಕು. ಟೊಮೆಟೊವಿನ ಸಿಪ್ಪೆಯನ್ನ ತೆಗೆದು ಬಿಡಬೇಕು. ಇದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಉಳಿದಿರುವ ವಸ್ತುಗಳನ್ನು ನೀರಿಲ್ಲದ ಹಾಗೆ ಅದನ್ನು ಸಹ ಮಿಕ್ಸಿನಲ್ಲಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಇದನ್ನ ಮಿಕ್ಸಿನಲ್ಲಿ ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ. ಮೋಮೋಸ್ ಚಟ್ನಿ ಇವಾಗ ತಯಾರಾಗಿದೆ. ಚಿಕನ್ ಸ್ಟಫಿಂಗ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ. 4 ಹಸಿರು ಮೆಣಸಿನಕಾಯಿ, ಅರ್ಧ ನಿಂಬೆ ಹಣ್ಣು, 1 ಬೆಳ್ಳುಳ್ಳಿ, ಬೆಳ್ಳುಳ್ಳಿಗೆ ತಕ್ಕಷ್ಟು ಶುಂಠಿ, 1.5 ಈರುಳ್ಳಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 350 ಗ್ರಾಂ ಚಿಕನ್ ಬ್ರೆಸ್ಟ್ ಪೀಸ್ ನಲ್ಲಿ ಅರಿಶಿನದ ಪುಡಿಯನ್ನ ಹಾಕಿ ತೊಳೆದಿಟ್ಟಿದ್ದೀನಿ. ಇದರಲ್ಲಿ ನಿಂಬೆ ಹಣ್ಣಿನ ರಸವನ್ನ ಹಿಂಡ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನೆನೆಸಿಡ್ತಾ ಇದ್ದೀನಿ. ಇದಾದ್ಮೇಲೆ ಮೋಮೋಸ್ ಮಾಡೋದಿಕ್ಕೆ ಹಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 1 ಕಪ್ ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅದೇ ಕಪ್ ನಲ್ಲಿ ಅರ್ಧ ಕಪ್ ಕಾರ್ನ್ ಸ್ಟಾರ್ಚ್ ಅಥವಾ ಕಾರ್ನ್ ಫ್ಲೋರ್ ಅನ್ನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಕಲಸೋದಿಕ್ಕೆ ಬೇಕಾದಷ್ಟು ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ. ನೀರನ್ನ ಕುದಿಸೋದೇನು ಬೇಕಾಗಿಲ್ಲ, ಚೆನ್ನಾಗಿ ಬಿಸಿ ಆದ್ರೆ ಸಾಕು. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ತರ ಕಲ್ಸ್ಕೊಬೇಕು. ಹಿಟ್ಟು ಬಿಸಿ ಆಗಿರೋದ್ರಿಂದ ತಟ್ಟೆಯನ್ನ ಸ್ವಲ್ಪ ಓಪನ್ ಇಟ್ಟು ಮುಚ್ಚಿಡ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ 1 ರೌಂಡ್ ಸುತ್ತಿಸ್ಕೊಬೇಕು. ನಿಂಬೆ ಹಣ್ಣಿನ ರಸ ಮತ್ತು ಉಪ್ಪನ್ನ ಹಾಕಿ ನೆನೆಸಿಟ್ಟಿದ್ದ ಚಿಕನ್ ಅನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸಿನಲ್ಲಿ ನುಣ್ಣಕ್ಕೆ ರುಬ್ಕೊಬೇಕು, ನೀರೇನು ಹಾಕಬಾರ್ದು. ಒಂದು ಕಡಾಯಿನಲ್ಲಿ 2 ಚಿಕ್ಕ ಸೌಟಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ, ಅಂದ್ರೆ 1/4 ಕಪ್ ಅಷ್ಟು ಎಣ್ಣೆ. ಎಣ್ಣೆ ಬಿಸಿ ಆದ್ಮೇಲೆ ಕಟ್ ಮಾಡಿರುವ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷದವರೆಗೂ ಬಾಡಿಸಿದ್ರೆ ಸಾಕು. ಇದರಲ್ಲಿ ಮಿಕ್ಸಿನಲ್ಲಿ ರುಬ್ಬಿರುವ ಚಿಕನ್ ಅನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗ್ತಾ ಚಿಕನ್ ಬೆಂದ್ಬಿಡತ್ತೆ, ಆದ್ರಿಂದ ಒಟ್ಟಿಗೆನೆ ಹಾಕ್ತಾ ಇದ್ದೀನಿ. ಇದನ್ನ ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ತಾ ಬೇಯಿಸಬೇಕು. ಈರುಳ್ಳಿ ಮತ್ತು ಚಿಕನ್ ನಲ್ಲಿರುವ ನೀರಿನ ಅಂಶದಿಂದಲೇ ಇದು ಪೂರ್ತಿಯಾಗಿ ಬೆಂದ್ಬಿಡತ್ತೆ, ಆದ್ರಿಂದ ನೀರೇನು ಹಾಕಬಾರ್ದು. ಚಿಕನ್ ಸ್ವಲ್ಪ ಫ್ರೈ ಆದ್ಮೇಲೆ 1/4 ಟೀ ಸ್ಪೂನ್ ಗರಂ ಮಸಾಲವನ್ನ ಹಾಕ್ತಾ ಇದ್ದೀನಿ. ಈರುಳ್ಳಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಚಿಕನ್ ಅನ್ನ ನೆನೆಸಿಡಬೇಕಾದ್ರೇನೆ ಉಪ್ಪನ್ನ ಹಾಕಿದ್ದೀನಿ.
ಇದರಲ್ಲೇ 1/4 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಪೂರ್ತಿಯಾಗಿ ಬೆಂದು ಅದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಈ ರೀತಿ ಬೇಯಿಸ್ಕೊಬೇಕು. ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಸ್ಟಫಿಂಗ್ ಇವಾಗ ತಯಾರಾಗಿದೆ. ಸ್ಟವ್ ಅನ್ನು ಆಫ್ ಮಾಡಿಬಿಡೋಣ. ಕಲಸಿರುವ ಮೋಮೋಸ್ ಹಿಟ್ಟನ್ನು ಮತ್ತೊಂದ್ಸಲ ನಾದ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಅನ್ನ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಅದನ್ನ ಮುಚ್ಚಿನೇ ಇಡಬೇಕು. ಹಿಟ್ಟಿನಿಂದ ಸ್ವಲ್ಪ ಭಾಗವನ್ನು ತೆಗೆದು ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಬರೀ ಮೈದಾ ಹಿಟ್ಟಿನಿಂದ ಹಿಟ್ಟನ್ನು ಕಲಸಿದಾಗ ಸ್ವಲ್ಪ ಗಟ್ಟಿಯಾಗಿನೇ ಇರುತ್ತೆ. ಆದ್ರಿಂದ ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ. ಆದರೆ ಪ್ರತಿಯೊಂದು ಉಂಡೆಯನ್ನು ಮಾಡಬೇಕಾದ್ರೇನು ಸ್ವಲ್ಪ ಒತ್ತಿ ಉಂಡೆ ಮಾಡ್ಕೊಬೇಕು. ಉಂಡೆಯನ್ನು ಹಸಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟಿನ ಥರ ರಫ್ ಆಗಿರೋದಿಲ್ಲ. ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿನೇ ಇರುತ್ತೆ. ಆದ್ರಿಂದ ನಿಧಾನವಾಗಿ ಲಟ್ಟಿಸ್ಕೊಬೇಕು. ನೋಡಿ, ಆದಷ್ಟು ತೆಳ್ಳಕ್ಕೆ ಈ ರೀತಿ ಲಟ್ಟಿಸ್ಕೊಬೇಕು. ಲಟ್ಸಿರುವ ಹಿಟ್ಟಿನಲ್ಲಿ 1 ಸ್ಪೂನ್ ಚಿಕನ್ ಸ್ಟಫಿಂಗನ್ನು ಇಡ್ತಾ ಇದ್ದೀನಿ. ಮೋಮೋಸ್ ಯಾವ ಶೇಪ್ನಲ್ಲಿ ಬೇಕೋ ಆ ರೀತಿ ಇದನ್ನು ಮಡ್ಚ್ಕೊಬೇಕು. ನಾನು ಇದನ್ನು ಅರ್ಧ ಫೋಲ್ಡ್ ಮಾಡಿ ಇನ್ನು ಉಳಿದ ಅರ್ಧವನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದೇ ರೀತಿನೇ ಪೂರ್ತಿ ಹಿಟ್ಟಿನಲ್ಲೂ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ಟೀಮರ್ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಕೊಬಹುದು. ಹಬೆನಲ್ಲಿಟ್ಟು 10 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಬೇಕು. ಪಾತ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಮೋಮೋಸನ್ನು ತೆಗಿಬೇಕು. ಆವಾಗ ಮೋಮೋಸ್ನ ತಳಭಾಗದಲ್ಲಿ ಒಡೆದೋಗೋದಿಲ್ಲ. ತುಂಬಾನೇ ರುಚಿಯಾದ ಮತ್ತು ಮಕ್ಕಳಿಗೂ ಇಷ್ಟವಾಗುವಂತಹ ಚಿಕನ್ ಮೋಮೋಸ್ ಮತ್ತು ಚಟ್ನಿ ತಯಾರಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.